ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಕ್ಲಾಸಸ್ ಇನ್ಸ್ಪೈರಿಂಗ್ ಮ್ಯಾಥ್ಸ್. ಈ ವಿಡಿಯೋದಲ್ಲಿ ನಾನು ಡಿಫ್ರೆನ್ಷಿಯಲ್ ಈಕ್ವೇಷನ್ ಚಾಪ್ಟರಿಂದ 2 ಮಾರ್ಕ್ಸ್ ಕ್ವಶನ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೇನೆ. ಈ 2 ಮಾರ್ಕ್ಸ್ ಕ್ವಶನ್ಗಳು ತುಂಬ ಸಿಂಪಲ್ ಆಗಿರ್ತವೆ. ಕ್ವಶನ್ ಪೇಪರಲ್ಲಿ ಅವನು ಈ ಟಾಪಿಕ್ಕಿಂದ ಫೈಂಡ್ ದ ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ದ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂತ ಕ್ವಶನ್ ಕೇಳ್ತಾನೆ. ಈಗ ನಮಗೆ ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ದ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂದರೆ ಏನು ಅಂತ ಗೊತ್ತಾಗಬೇಕು. ಫಸ್ಟು ಆರ್ಡರ್ ಆಫ್ ದ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂದರೆ ಏನು ಅಂತ ನೋಡೋಣ. ಈ ಆರ್ಡರ್ ಆಫ್ ದ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂದ್ರೆ ಏನು ಅಂತ ಗೊತ್ತಾಗಬೇಕು ಅಂತಾರೆ ಆರ್ಡರ್ ಆಫ್ ದ ಡೆರಿವೇಟಿವ್ಸ್ಗಳು ಹೆಂಗಿರುತ್ತೆ ಅಂತ ಗೊತ್ತಾಗಬೇಕು. ಈ ಆರ್ಡರ್ ಆಫ್ ದ ಡೆರಿವೇಟಿವ್ಸ್ಗಳು ಅಂತ ಹೇಳಿದ್ರೆ ಈ ಡಿವೈ ಬೈ ಡಿ ಎಕ್ಸ್ ಅಂತ ಇರುತ್ತೆ. ಆ ಡಿವೈ ಬೈ ಡಿ ಎಕ್ಸ್ ಆ ಡೆರಿವೇಟಿವ್ ದ ಆರ್ಡರ್ ಏನಾಗಿರುತ್ತೆ ಅಂದರೆ 1 ಆಗಿರುತ್ತೆ. ಅದೇ ಥರ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂತ ಇರುತ್ತೆ. ಆ ಡೆರಿವೇಟಿವ್ ದ ಆರ್ಡರ್ 2 ಅಂತ ಕನ್ಸಿಡರ್ ಮಾಡ್ತೀವಿ. ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಅನ್ನೋ ಡೆರಿವೇಟಿವ್ ದ ಆರ್ಡರ್ನ 3 ಅಂತ ಕನ್ಸಿಡರ್ ಮಾಡ್ತೀವಿ. ಇದೇ ಥರ ನಮಗೆ ಡಿ ಟು ದಿ ಪವರ್ ಆಫ್ 4 ವೈ ಬೈ ಡಿ ಎಕ್ಸ್ ಟು ದಿ ಪವರ್ ಆಫ್ 4 ಇತ್ತು ಅಂತಾರೆ ಅದರ ಆರ್ಡರ್ 4 ಆಗುತ್ತೆ. ಡಿ ಟು ದಿ ಪವರ್ ಆಫ್ 5 ವೈ ಬೈ ಡಿ ಎಕ್ಸ್ ಟು ದಿ ಪವರ್ ಆಫ್ 5 ಇತ್ತು ಅಂತಾರೆ ಅದರ ಆರ್ಡರ್ 5 ಆಗುತ್ತೆ. ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ, ಪವರ್ 6 ಪವರ್ 7 ಪವರ್ ಎನ್ ಅಂತ. ಈಗ ಇದೇ ಡಿ ವೈ ಬೈ ಡಿ ಎಕ್ಸ್ ಮತ್ತು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅನ್ನೋ ಡೆರಿವೇಟಿವ್ಸ್ಗಳನ್ನ ನಾವು ಡಿಫ್ರೆಂಟ್ ನೊಟೇಷನಿಂದನೂ ಯೂಸ್ ಮಾಡ್ತೀವಿ. ಏನದು ಡಿ ವೈ ಬೈ ಡಿ ಎಕ್ಸನ್ನ ನಾವು ಒಂದು ಸರಿ ವೈ ಡ್ಯಾಶ್ ಅಂತ ಮತ್ತು ವೈ ಒನ್ನಿಂದನೂ ನೋಟ್ ಮಾಡ್ತೀವಿ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ನ ವೈ ಡಬಲ್ ಡ್ಯಾಶ್ ಅಂತ ವೈ 2 ಅಂತಲೂ ನೊಟೇಷನ್ ಯೂಸ್ ಮಾಡ್ತೀವಿ. ಡಿ ಕ್ಯೂ ವೈ ಬೈ ಡಿ ಎಕ್ಸ್ ಕ್ಯೂಬ್ಗೆ ವೈ ಟ್ರಿಪಲ್ ಡ್ಯಾಶ್ ಮತ್ತು ವೈ 3 ಅಂತ. ಅದೇ ಥರ ಒಂದು ವೇಳೆ ಡಿ ಟು ದಿ ಪವರ್ ಆಫ್ 4 ವೈ ಬೈ ಡಿ ಎಕ್ಸ್ ಟು ದಿ ಪವರ್ ಆಫ್ 4 ಅಂತ ಇತ್ತು ಅಂತಂದರೆ ಇದಕ್ಕೆ ವೈ ಪವರ್ 4 ಡ್ಯಾಶ್ ಆ್ಯಂಡ್ ವೈ 4 ಅಂತ ಯೂಸ್ ಮಾಡ್ತೀವಿ. ಓಕೆ, ಇವುಗಳು ಡೆರಿವೇಟಿವ್ಸು ಮತ್ತು ಅವರ ಆರ್ಡರ್. ಈಗ ಡಿ ವೈ ಬೈ ಡಿ ಎಕ್ಸ್ ದ ಆರ್ಡರ್ 1 ಆಗುತ್ತೆ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ದ ಆರ್ಡರ್ 2 ಆಗುತ್ತೆ. ಡಿ ಕ್ಯೂ ವೈ ಬೈ ಡಿ ಎಕ್ಸ್ ಕ್ಯೂಬ್ ದ ಆರ್ಡರ್ 3 ಆಗುತ್ತೆ. ಡಿ ಟು ದಿ ಪವರ್ ಆಫ್ 4 ವೈ ಬೈ ಡಿ ಎಕ್ಸ್ ಟು ದಿ ಪವರ್ ಆಫ್ 4 ದ ಆರ್ಡರ್ 4 ಆಗುತ್ತೆ. ಈ ಡೆರಿವೇಟಿವ್ಸ್ಗಳ ಆರ್ಡರ್ ಗೊತ್ತಾಯಿತು. ಈ ಡೆರಿವೇಟಿವ್ಸ್ಗಳ ಆರ್ಡರ್ ಗೊತ್ತಾಗಿದೆ ಅಂತಂದರೆ ಆರ್ಡರ್ ಆಫ್ ದ ಡಿಫ್ರೆನ್ಷಿಯಲ್ ಈಕ್ವೇಷನ್ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಏನದು ಆರ್ಡರ್ ಆಫ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂತ ಅಂದರೆ order of the differential equation is defined as the order of the highest order derivative present in the given differential equation. Order of the highest order derivative ಅಂತ ಅಂದ್ರೆ ಏನು? ಈಗ ಕೊಟ್ಟಂತ ಡಿಫರೆನ್ಷಿಯಲ್ ಈಕ್ವೇಷನ್ ಅಲ್ಲಿ ಫಸ್ಟ್ ಎಷ್ಟು ಡೆರಿವೇಟಿವ್ಸ್ಗಳಿದಾವೆ ಅಂತ ಫೈಂಡ್ ಔಟ್ ಮಾಡಬೇಕು. ಆ ಡೆರಿವೇಟಿವ್ಸ್ಗಳಲ್ಲಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವುದಿದೆ ಅಂತ ಚೆಕ್ ಮಾಡಬೇಕು. ಆ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ದ ಆರ್ಡರ್ ಏನಾಗಿರುತ್ತಲ್ವ ಆ ಆರ್ಡರ್ನೇ ಕೊಟ್ಟಂಥ ಡಿಫ್ರೆನ್ಷಿಯಲ್ ಈಕ್ವೇಷನ್ ಡಿಫ್ರೆನ್ಷಿಯಲ್ ಆರ್ಡರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಅದಕ್ಕಿಂತ ಮುಂಚೆ ಡೆಫಿನೇಷನ್ ನೋಡ್ಬಿಡಿ ಒಂದ್ಸರಿ. ಆರ್ಡರ್ ಆಫ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಈಸ್ ಡಿಫೈನ್ಡ್ ಆಸ್ ದಿ ಆರ್ಡರ್ ಆಫ್ ದ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಇನ್ವಾಲ್ವ್ ಇನ್ ದ ಗಿವನ್ ಡಿಫ್ರೆನ್ಷಿಯಲ್ ಈಕ್ವೇಷನ್. Okay, highest order derivative, this is very important. Order of the highest order derivative involved in the given differential equation. Okay, ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ನೋಡೋಣ. ಎಕ್ಸಾಂಪಲ್ಸ್ಗಳನ್ನ ನೋಡಿದರೆ ಆರ್ಡರ್ ಆಫ್ ದ ಡಿಫ್ರೆನ್ಷಿಯಲ್ ಈಕ್ವೇಷನ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಫಸ್ಟ್ ಎಕ್ಸಾಂಪಲ್ ನೋಡಿ, ಏನಿದೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇದೆ. ನಾನು ಹೇಳಿದೆ ಆರ್ಡರ್ ಆಫ್ ದ ಡಿಫ್ರೆನ್ಷಿಯಲ್ ಈಕ್ವೇಷನ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಫಸ್ಟ್ ಅದರಲ್ಲಿರುವಂತಹ ಡೆರಿವೇಟಿವ್ಸ್ಗಳು ಎಷ್ಟಿದಾವೆ ಅಂತ ನೋಡಬೇಕು. ಇದರಲ್ಲಿ ಡೆರಿವೇಟಿವ್ಗಳು ಒಂದೇ ಇದೆ, ಅದು ಡಿ ವೈ ಬೈ ಡಿ ಎಕ್ಸ್ ಆಗಿದೆ. ಈ ಡಿ ವೈ ಬೈ ಡಿ ಎಕ್ಸ್ ಅನ್ನೋ ಡೆರಿವೇಟಿವ್ ದ ಆರ್ಡರ್ ಏನು? 1. ಹಂಗಂದ್ರೆ ಈ ಡಿಫ್ರೆನ್ಷಿಯಲ್ ಈಕ್ವೇಷನ್ ಆರ್ಡರ್ ಇವಾಗ ಏನಾಗುತ್ತೆ? 1 ಆಗುತ್ತೆ. ಬಿಕಾಸ್ ಈ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಲ್ಲಿ ಇರೋವಂಥದ್ದು ಒಂದೇ ಒಂದು ಡೆರಿವೇಟಿವ್, ಅದು ಡಿ ವೈ ಬೈ ಡಿ ಎಕ್ಸ್. ಓಕೆ, ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ನೋಡಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0. ಈಗ ಈ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಬ್ಸರ್ವ್ ಮಾಡಿದ್ವಿ ಅಂತ ಹೇಳಿ ಇದರಲ್ಲಿರುವಂತಹ ಡೆರಿವೇಟಿವ್ ಯಾವುದಿದೆ? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆ. ಹಂಗಾರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆ ಅಂದರೆ ಈ ಡೆರಿವೇಟಿವ್ ದ ಆರ್ಡರ್ ಏನಾಗಿದೆ? 2 ಆಗಿದೆ. ಮತ್ತು ಬೇರೆ ಯಾವುದೇ ಇಲ್ಲಿ ಡೆರಿವೇಟಿವ್ಸ್ ಕಾಣಿಸ್ತಾ ಇಲ್ಲ ನಮಗೆ. ಅದಕ್ಕೋಸ್ಕರ ಈ ಡಿಫ್ರೆನ್ಷಿಯಲ್ ಈಕ್ವೇಷನ್ ದ ಆರ್ಡರ್ನ ನಾವೇನಂತ ಕನ್ಕ್ಲೂಡ್ ಮಾಡೋಣ? 2 ಅಂತ ಕನ್ಕ್ಲೂಡ್ ಮಾಡೋಣ. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನೋಡಿ, ಎಸ್, ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು 0. ಈ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಬ್ಸರ್ವ್ ಮಾಡಿದ್ವಿ ಅಂತಂದರೆ ನಮ್ಗೆ ಇಲ್ಲಿ 2 ಡೆರಿವೇಟಿವ್ಸ್ಗಳು ಕಾಣಿಸ್ತಿದ್ದಾವೆ. ಒಂದು ಡಿ ಕ್ಯೂ ವೈ ಬೈ ಡಿ ಎಕ್ಸ್ ಕ್ಯೂಬ್ ಮತ್ತು ಇನ್ನೊಂದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಈ ಡಿ ಕ್ಯೂ ವೈ ಬೈ ಡಿ ಎಕ್ಸ್ ಕ್ಯೂಬ್ಗೂ ಮತ್ತು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಎರಡನ್ನೂ ಡೆರಿವೇಟಿವ್ಸ್ಗಳನ್ನ ಕಂಪೇರ್ ಮಾಡಿದ್ವಿ ಅಂದರೆ ಇದರಲ್ಲಿರುವಂಥ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವುದು? ಡಿ ಕ್ಯೂ ವೈ ಬೈ ಡಿ ಎಕ್ಸ್ ಕ್ಯೂಬ್. ಈ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಆರ್ಡರ್ ಏನಾಗಿದೆ? ಇದರ ಆರ್ಡರ್ 3 ಆಗಿದೆ.
therefore order of this differential equation is 3. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಏನಿದೆ ಇನ್ನೊಂದು ಎಕ್ಸಾಂಪಲು, dy by dx whole square ಪ್ಲಸ್ dy by dx ಮೈನಸ್ sin square y is equal to 0. ಇದರಲ್ಲಿ ಎಷ್ಟು ಡೆರಿವೇಟಿವ್ಸ್ ಇದಾವೆ ಅಂತ ಫೈಂಡ್ ಔಟ್ ಮಾಡಿ. ಇರೋದೇ ಒಂದು ಡೆರಿವೇಟಿವ್, ಬಟ್ ಅದಕ್ಕೆ ಪವರ್ ಒಂದು ಚೇಂಜ್ ಇದೆ, dy by dx ಪ್ಲಸ್ dy by dx. ಅಂದರೆ ಆರ್ಡರ್ ಆಫ್ ದ ಡೆರಿವೇಟಿವ್ ಏನಾಗುತ್ತೆ, 1 ಆಗುತ್ತೆ. ಅದೇ ಹೈಯೆಸ್ಟು, ಅದಕ್ಕೋಸ್ಕರ ಈ ಡಿಫ್ರೆನ್ಷಿಯಲ್ ಇಕ್ವೇಷನ್ ಆರ್ಡರ್ ಏನಾಗಿರುತ್ತೆ, 1 ಆಗಿರುತ್ತೆ. ಓಕೆ, ಇದು ಆರ್ಡರ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಆಯಿತು. ಈಗ ಡಿಗ್ರಿ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಏನಾಗಿರುತ್ತೆ ಅಂತ ನೋಡೋಣ. ಯೂಶಲಿ ಡಿಗ್ರಿ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಈಸ್ ಡಿಫೈನ್ಡ್ ಆಸ್ the highest power of the highest order derivative present in the given differential equation. Highest power of the highest order derivative present in the differential equation, but that differential equation should be expressed as polynomials of y dash, y double dash or y triple dash. ಏನಾಗಿರಬೇಕು ಅಂದರೆ, ನಾವು ಒಂದು ಡಿಫ್ರೆನ್ಷಿಯಲ್ ಇಕ್ವೇಷನ್ ಅದ ಡಿಗ್ರಿನ ಕನ್ಕ್ಲೂಡ್ ಮಾಡಬೇಕು ಅಂತಂದರೆ ಆ ಡಿಫ್ರೆನ್ಷಿಯಲ್ ಇಕ್ವೇಷನ್ನು it should be in terms of polynomials of ಯಾವುದ್ರದ್ದು polynomials ಅಂದರೆ dy by dx ದ್ದು, d square y by dx square ದ್ದು ಅಥವಾ dqy by dx ಕ್ಯೂಬ್ಗಳ ಪಾಲಿನಾಮಿಯಲ್ ಆಗಿರಬೇಕು. ಅಂದರೆ ಅವರ ಪವರ್ಗಳು ಏನಾಗಿರಬೇಕು, 1 ಆಗಿರಬೇಕು, 2 ಆಗಿರಬೇಕು, 3 ಆಗಿರಬೇಕು, 4 ಆಗಿರಬೇಕು. ಈ ಥರ ಅವುಗಳನ್ನ ಪಾಲಿನಾಮಿಯಲ್ ಇಕ್ವೇಷನ್ಸ್ಗಳಾಗಿ ಎಕ್ಸ್ಪ್ರೆಸ್ ಮಾಡುವಂಗಿರಬೇಕು. ಅಂದಾಗ ಮಾತ್ರ ನಾವು ಡಿಗ್ರಿನ ಕನ್ಕ್ಲೂಡ್ ಮಾಡೋದಕ್ಕಾಗುತ್ತೆ. ಒಂದು ವೇಳೆ ಏನಾದರೂ dy by dx ಹೋಲ್ ಪವರ್ 1/2, dy by dx ಹೋಲ್ ಪವರ್ 1/3 ಅಂತ ಇತ್ತು ಅಂತಂದರೆ ಆ ಡಿಫರೆನ್ಷಿಯಲ್ ಇಕ್ವೇಷನ್ ಏನಾದರೂ ನಾವು ಪಾಲಿನಾಮಿಯಲ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕಾಗಲಿಲ್ಲ ಅಂತ ಅಂದರೆ ಅದರ ಡಿಗ್ರಿನ ನಮಗೆ ಡಿಫೈನ್ ಮಾಡೋದಕ್ಕಾಗಲ್ಲ. ಅಥವಾ ಕಾಸ್ ಆಫ್ dy by dx, ಸೈನ್ ಆಫ್ dy by dx, ಟ್ಯಾನ್ ಆಫ್ dy by dx, ಲಾಗ್ ಆಫ್ dy by dx, ಇ ಪವರ್ dy by dx ಅಂತ ಇತ್ತು ಅಂತಂದರೆ ಇವುಗಳನ್ನು ಕೂಡ ಒಂದು ವೇಳೆ ನಮಗೆ ಪಾಲಿನಾಮಿಯಲ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಪಾಲಿನಾಮಿಯಲ್ಸ್ ಇನ್ ಟರ್ಮ್ಸ್ ಆಫ್ dy by dx ಆರ್ d square y by dx square ಆರ್ dqy by dx ಕ್ಯೂಬ್ ಈ ಥರ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲಿಲ್ಲ ಅಂದರೆ ಈ ಥರದ ಫಂಕ್ಷನ್ಗಳ ಡೆರಿವೇಟಿವ್ನು, ಈ ಥರದ ಡಿಫ್ರೆನ್ಷಿಯಲ್ ಇಕ್ವೇಷನ್ಗಳ ಆರ್ಡರ್ನು, ಡಿಗ್ರಿನೂ ಕೂಡ ನಮಗೆ ಡಿಫೈನ್ ಮಾಡೋದಕ್ಕಾಗಲ್ಲ. ಓಕೆ, ಎಕ್ಸಾಂಪಲ್ಸ್ಗಳನ್ನ ನೋಡಿದರೆ ನಮ್ಗೆ ಇನ್ನೂ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೋಡಿ, ಡಿಗ್ರಿ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂದರೆ ಏನಿದೆ ಅಂತ ಡೆಫಿನೇಷನ್ ಆಲ್ರೆಡಿ ನೋಡಿದ್ದಾಗಿದೆ. ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ಕನ್ಕ್ಲೂಡ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ತುಂಬ ಇಂಪಾರ್ಟೆಂಟ್ ನೋಟ್ ಏನು ಅಂತಂದರೆ, ಆರ್ಡರ್ ಆ್ಯಂಡ್ ಡಿಗ್ರಿ ಒಂದು ವೇಳೆ ಡಿಗ್ರಿ ಡಿಫೈನ್ಡ್ ಆಗಿದ್ದರೆ ಯಾವ ಕೇಸಲ್ಲಿ ಡಿಫೈನ್ ಆಗುತ್ತೆ, ಯಾವ ಕೇಸಲ್ಲಿ ಆಗಲಿಲ್ಲ ಅಂತ ನಾನು ಹೇಳಿದ್ನಲ್ವಾ. ಒಂದು ವೇಳೆ ಡಿಗ್ರಿ ಡಿಫೈನ್ ಆಗಿದ್ದರೆ ಅವುಗಳು ಯಾವಾಗಲೂ ಏನಾಗಿರ್ತವೆ ಅಂತಂದರೆ ಪಾಸಿಟಿವ್ ಇಂಟೀಜರ್ಸ್ ಆಗಿರುತ್ತೆ. ಇದು ತುಂಬ ಇಂಪಾರ್ಟೆಂಟು. ನಿಮಗೆ ಒಂದು KCETಯಲ್ಲಿ ಈ ಥರದ ಕ್ವಶನ್ ಕೇಳಿಬಿಡ್ತಾನೆ. ಡಿಗ್ರಿ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಕೆಳಗಡೆ ಆಪ್ಷನ್ ಒಂದು 2/3 ಅಂತ, ಒಂದು 3/2 ಅಂತ, ಒಂದು -1 ಅಂತ, ಇನ್ನೊಂದು 2 ಅಂತ. ಈ ಥರದ ಟೈಮಲ್ಲಿ ನಿನಗೆ ಈ ಕಾನ್ಸೆಪ್ಟ್ ಗೊತ್ತಿತ್ತಂದರೆ ನೀನು ಈಸಿಯಾಗಿ ಅದನ್ನು ಆನ್ಸರ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಡಿಗ್ರಿ ಆಗಲಿ ಆರ್ಡರ್ ಆಗಲಿ ಸೊ ಅವು ಯಾವಾಗಲೂ ಏನಾಗಿರ್ತವೆ, ಪಾಸಿಟಿವ್ ಇಂಟೀಜರ್ಸ್ ಆಗಿರ್ತವೆ. ಈವನ್ ರ್ಯಾಷನಲ್ ನಂಬರ್ಗಳು ಕೂಡ ಆಗಲ್ಲ ಮತ್ತು ನೆಗೆಟಿವ್ ನಂಬರ್ಸ್ಗಳು ಕೂಡ ಆಗಲ್ಲ. ಓಕೆ, ಡಿಗ್ರಿ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ನು ಮತ್ತು ಆರ್ಡರ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ನ ಫೈಂಡ್ ಔಟ್ ಮಾಡುವಂತಹ 2 ಮಾರ್ಕ್ಸ್ ಕ್ವಶನ್ಗಳನ್ನ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ ಇವಾಗ ಒಂದೊಂದಾಗೆ. ಎಸ್, ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ. ಎಸ್, ಫಸ್ಟ್ ಕ್ವಶನ್ ಈಸ್ dy by dx minus cos x is equal to 0. ಈ ಕ್ವಶನ್ನ ನೀವು ಅಬ್ಸರ್ವ್ ಮಾಡಿದಿರಿ ಅಂತಂದರೆ ನಿಮಗೆ ಕಾಣಿಸುವಂತಹ ಒಂದೇ ಒಂದು ಡೆರಿವೇಟಿವ್ ಅದರಲ್ಲಿದೆ, ಅದು dy by dx. ಆ dy by dx ದ ಆರ್ಡರ್ ಏನಾಗಿದೆ, 1 ಆಗಿದೆ. ಹಾಗಂದರೆ ಆರ್ಡರ್ ಆಫ್ ದಿಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಈಸ್ 1. ಆರ್ಡರ್ ಆಫ್ ದಿಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಈಸ್ 1. ಈ dy by dxಗೆ ಪವರ್ ಏನಿದೆ, 1 ಇದೆ. dy by dx ಪವರ್ ಏನಿದೆ, 1 ಇದೆ. ಅದೇ ಹೈಯೆಸ್ಟ್ ಪವರ್ 1 ಇರೋದು. ಅದಕ್ಕೋಸ್ಕರ ಡಿಗ್ರಿ ಕೂಡ ಏನಾಗುತ್ತೆ, ಇದಕ್ಕೆ 1 ಆಗುತ್ತೆ. ಡಿಗ್ರಿ ಆಫ್ ದಿಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಈಸ್ 1. ನೆಕ್ಸ್ಟ್ ಕ್ವಶನ್ ನೋಡಿ. ಎಸ್, y ಡ್ಯಾಶ್ ಪ್ಲಸ್ 5y ಈಸ್ ಈಕ್ವಲ್ ಟು 0. ಈ ಡಿಫ್ರೆನ್ಷಿಯಲ್ ಇಕ್ವೇಷನಲ್ಲಿ ಇನ್ವಾಲ್ವ್ ಆಗಿರುವಂತಹ ಡೆರಿವೇಟಿವ್ ಯಾವುದು ಅಂತಂದರೆ ಅದು y ಡ್ಯಾಶ್. ಇದರ ಆರ್ಡರ್ ಏನಾಗಿದೆ, 1 ಆಗಿದೆ. ಅದಕ್ಕೋಸ್ಕರ ಇದು ಡಿಫ್ರೆನ್ಷಿಯಲ್ ಇಕ್ವೇಷನ್ ಆರ್ಡರ್ ಏನಾಗಿರುತ್ತೆ, 1. ಈ ಡಿಫ್ರೆನ್ಷಿಯಲ್ ಇಕ್ವೇಷನಲ್ಲಿ ಇರೋದೇ ಅದು ಒಂದು ಡೆರಿವೇಟಿವ್. ಅದರ ಹೈಯೆಸ್ಟ್ ಪವರ್ ಏನಾಗಿದೆ ಅಂತಂದರೆ ಸೊ 1 ಆಗಿದೆ. ದೇರ್ಫೋರ್ ಡಿಗ್ರಿ ಆಫ್ ದಿಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಈಸ್ ಆಲ್ಸೋ 1. ಓಕೆ, ಈ ಥರ ನಾವು ಆರ್ಡರ್ ಮತ್ತು ಡಿಗ್ರಿನ ಫೈಂಡ್ ಔಟ್ ಮಾಡಿದ್ವಿ ಅಂದರೆ ನಮಗೆ 2 ಮಾರ್ಕ್ಸ್ಗಳು ಸಿಗ್ತವೆ. ನೆಕ್ಸ್ಟ್ ಕ್ವಶನ್ನ ನೋಡಿ. ಎಸ್, ನೆಕ್ಸ್ಟ್ ಕ್ವಶನ್ ಏನಿದೆ, ds by dt ds by dt whole to the power of 4 plus 3
ಎಸ್ ಡಿ ಸ್ಕ್ವೇರ್ ಎಸ್ ಡಿವೈಡೆಡ್ ಬೈ ಡಿ ಟಿ ಸ್ಕ್ವೇರ್. ಈ ಡಿಫರೆನ್ಷಿಯಲ್ ಇಕ್ವೇಷನ್ ಅಬ್ಸರ್ವ್ ಮಾಡಿದ್ರಿ ಅಂತಂದರೆ ನಿಮಗೆ ಎರಡು ಡೆರಿವೇಟಿವ್ಗಳು ಕಾಣಿಸ್ತವೆ. ಅದು ಒಂದು ಡಿ ಎಸ್ ಬೈ ಡಿ ಟಿ ಒಂದು ಮತ್ತು ಡಿ ಸ್ಕ್ವೇರ್ ಎಸ್ ಬೈ ಡಿ ಟಿ ಸ್ಕ್ವೇರ್ ಅಂತ ಕ್ಲಿಯರ್ ಆಗಿ ಹೇಳ್ಬೋದು ನಾವು ಇದರಲ್ಲಿ. ಸೊ ಡಿ ಸ್ಕ್ವೇರ್ ಎಸ್ ಬೈ ಡಿ ಟಿ ಸ್ಕ್ವೇರ್ ಅನ್ನೋಂಥ ಟರ್ಮ್ ಇದೆ ಅಂತಂದರೆ ಅದರ ಆರ್ಡರ್ ಏನಾಗಿದೆ 2 ಆಗಿದೆ. ಅದೇ ಹೈಯೆಸ್ಟ್ ಆರ್ಡರ್ ಇದೆ ಅಲ್ಲಿ, ಅದು ಆರ್ಡರ್ ಏನಾಗಿರುತ್ತೆ 2 ಆಗಿರುತ್ತೆ. ಹಂಗಾರೆ ಆ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ಗೆ ಪವರ್ ಏನಿದೆ, ಸೊ ದಟ್ ಪವರ್ ಈಸ್ 1. therefore degree of this differential equation is 1. degree of this differential equation is 1. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ ಇಲ್ಲಿ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಕಾಸ್ 3x ಪ್ಲಸ್ ಸೈನ್ 3x. ಈ ಡಿಫರೆನ್ಷಿಯಲ್ ಇಕ್ವೇಷನ್ ಅಬ್ಸರ್ವ್ ಮಾಡಿದ್ವಿ ಅಂತಂದರೆ ನಮಗೆ ಒಂದೇ ಒಂದು ಡೆರಿವೇಟಿವ್ ಕಾಣಿಸುತ್ತೆ, ಅದು ಯಾವುದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಅದರ ಆರ್ಡರ್ ಎಷ್ಟಾಗಿದೆ 2 ಆಗಿದೆ. ಅದಕ್ಕೋಸ್ಕರ ಆರ್ಡರ್ ಆಫ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಏನಾಗಿರುತ್ತೆ 2 ಆಗಿರುತ್ತೆ. ಈಗ ಅದೇ ಒಂದೇ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಅಂತಂದರೆ ಅದಕ್ಕೆ ಹೈಯೆಸ್ಟ್ ಪವರ್ ಎಷ್ಟಿದೆ ಅಂತ ನೋಡ್ಬಿಡೋಣ. ಹೈಯೆಸ್ಟ್ ಪವರ್ ಎಷ್ಟಿದೆ, ಅದಕ್ಕೆ 1 ಇದೆ. therefore ಡಿಗ್ರಿ ಆಫ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಇಸ್ 1. ವೆರಿ ಸಿಂಪಲ್, ತುಂಬ ಸಿಂಪಲ್ ಆಗಿದ್ದಾವೆ. ಸೊ ಇನ್ನೊಂದು ಎಕ್ಸಾಂಪಲ್ನ ನೋಡಿ. ಎಸ್, ಪಾಸ್ ಮಾಡಿ ಫಸ್ಟ್ ಇದಕ್ಕೆ ಆರ್ಡರ್ ಏನಾಗುತ್ತೆ ಅಂತ, ಡಿಗ್ರಿ ಏನಾಗುತ್ತೆ ಅಂತ ಹೇಳಿ, ಇದಕ್ಕೆ ಆರ್ಡರ್ ಏನಾಗುತ್ತೆ, ಡಿಗ್ರಿ ಏನಾಗುತ್ತೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ನ ಹಾಕಿ. ಆದರೆ ನಾನು ಹೇಳ್ತೀನಿ ನೋಡಿ, ನಾನು ಡಿಸ್ಕಸ್ ಮಾಡ್ತೀನಿ, ನೀವು ಪಾಸ್ ಮಾಡಿ ಆನ್ಸರ್ ಮಾಡಿರಿ ಅದಕ್ಕೆ. ಎಸ್, ಈಗ ವೈ ಟ್ರಿಪಲ್ ಡ್ಯಾಶ್ ಇದೆ ಪ್ಲಸ್ 2y ಡಬಲ್ ಡ್ಯಾಶ್ ಇದೆ. ವೈ ಟ್ರಿಪಲ್ ಡ್ಯಾಶ್ ಪ್ಲಸ್ 2y ಡಬಲ್ ಡ್ಯಾಶ್ ಪ್ಲಸ್ y ಡ್ಯಾಶ್ ಈಸ್ ಈಕ್ವಲ್ ಟು 0. ಈ ಡಿಫರೆನ್ಷಿಯಲ್ ಇಕ್ವೇಷನಲ್ಲಿ 3 ಡೆರಿವೇಟಿವ್ಸ್ ಇದ್ದಾವೆ. ಒಂದು y ಟ್ರಿಪಲ್ ಡ್ಯಾಶ್ ಒಂದು y ಡಬಲ್ ಡ್ಯಾಶ್ ಒಂದು, y ಡ್ಯಾಶ್ ಒಂದು. ಇದರಲ್ಲಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವುದು, y ಟ್ರಿಪಲ್ ಡ್ಯಾಶ್. ಆ y ಟ್ರಿಪಲ್ ಡ್ಯಾಶದ ಆರ್ಡರ್ ಏನಾಗಿದೆ 3 ಆಗಿದೆ. therefore ಆರ್ಡರ್ ಆಫ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಈಸ್ 3. ಈಗ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಸಿಕ್ಕಿದೆ, ಅದರ ಪವರ್ ಎಷ್ಟಿದೆ ಅಂತ ನೋಡೋಣ. ಅದರ ಪವರ್ ಎಷ್ಟಿದೆ ಅಂತ ನೋಡಿ. ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ದು ಪವರು 1 ಇದೆ. ಅದಕ್ಕೋಸ್ಕರ ಡಿಗ್ರಿ ಆಫ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಈಸ್ 1. ಈ ಡಿಗ್ರಿನ ಕನ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ ಒಂದು ಸಾರಿ ಚೆಕ್ ಮಾಡಿಬಿಡಿ, ಅದು ಆ ಡಿಫರೆನ್ಷಿಯಲ್ ಇಕ್ವೇಷನ್ನು ಇನ್ ಟರ್ಮ್ಸ್ ಆಫ್ ಅಂದರೆ ಪಾಲಿನಾಮಿಯಲ್ ಆಫ್ ಇನ್ ಟರ್ಮ್ಸ್ ಆಫ್ ವೈ ಡ್ಯಾಶ್ ಆರ್ ವೈ ಡಬಲ್ ಡ್ಯಾಶ್ ಆರ್ ವೈ ಟ್ರಿಪಲ್ ಡ್ಯಾಶ್ ಇದನ್ನೋ ಇಲ್ಲೋ ಅಂತ ಚೆಕ್ ಮಾಡಿ. ಕ್ಲಿಯರ್ಲಿ ಈ ಡಿಫರೆನ್ಷಿಯಲ್ ಇಕ್ವೇಷನ್ನು ಪಾಲಿನಾಮಿಯಲ್ ಇನ್ ಟರ್ಮ್ಸ್ ಆಫ್ ವೈ ಡ್ಯಾಶ್ ವೈ ಡಬಲ್ ಡ್ಯಾಶ್ ಈ ಥರ ಇದೆ. ಅದಕ್ಕೋಸ್ಕರ ಈ ಡಿಫರೆನ್ಷಿಯಲ್ ಇಕ್ವೇಷನ್ಗೆ ಡಿಗ್ರಿ ಡಿಫೈನ್ ಆಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ವೈ ಡ್ಯಾಶ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್. ಇದನ್ನು ಈಸಿಯಾಗಿ ಕನ್ಕ್ಲೂಡ್ ಮಾಡಿಬಿಡ್ಬೋದು. ಆರ್ಡರ್ ಏನಾಗಿರುತ್ತೆ 1 ಆಗಿರುತ್ತೆ. ಸೊ ಡಿಗ್ರಿ ಏನಾಗಿರುತ್ತೆ ಅದು ಕೂಡ 1 ಆಗಿರುತ್ತೆ. ಓಕೆ, ನೀವು ನೆಕ್ಸ್ಟ್ ಕ್ವಶನ್ಗಳು ಬಂದಾಗ ಅದನ್ನು ದಯವಿಟ್ಟು ಪಾಸ್ ಮಾಡಿ ಆರ್ಡರ್ ಮತ್ತು ಡಿಗ್ರಿ ಏನಾಗುತ್ತೆ ಅಂತ ಆನ್ಸರ್ ಮಾಡಿ. ಅದೇ ಥರ ಅಲ್ಲದೆ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ರಿ ಅಂತಾರೆ. ಕೊನೆಗೆ ನಾನು ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ದೀನಿ. ಆ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಯೂಶಲಿ ಸ್ಟೂಡೆಂಟ್ಸು ಮಿಸ್ಟೇಕ್ ಮಾಡ್ತಾ ಇರ್ತಾರೆ. ಒಂದು 90% ಸ್ಟೂಡೆಂಟು ಆ ಕ್ವಶನ್ಸ್ಗಳನ್ನ ಮಿಸ್ಟೇಕ್ ಮಾಡುವಂಥ ಚಾನ್ಸಸ್ ಇರುತ್ತೆ. 1 ಮಾರ್ಕ್ನ ಕಳ್ಕೊಳ್ತಾರೆ. ಅಲ್ಲಿ ಆರ್ಡರ್ನ ಈಸಿಯಾಗಿ ಬರೀತಾರೆ, ಬಟ್ ಡಿಗ್ರಿನ ಬರೆಯೋದಕ್ಕೆ ಆಗಲ್ಲ. ಸೊ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿಬಿಡ್ತಾರೆ, ಕರೆಕ್ಟಾಗಿ ಅಬ್ಸರ್ವ್ ಮಾಡಲ್ಲ. ನಾನು ಆ ಎಲ್ಲ ಕ್ವಶನ್ಸ್ಗಳನ್ನು ಒಂದೇ ಕಡೆ ಸಾಲ್ವ್ ಮಾಡಿದ್ದೀನಿ. ಸೊ ಒಟ್ಟಿಗೆ ಸಾಲ್ವ್ ಮಾಡಿದ್ದೀನಿ. ಅವುಗಳನ್ನ ನೀವು ನೋಡಿ ಅವನ್ನ ಅಟ್ಲೀಸ್ಟ್ ನೆನಪಿಟ್ಕೊಂಡ್ರಿ ಅಂತಂದರೆ ಈಸಿಯಾಗಿ ಬರ್ಬೋದು, 2 ಮಾರ್ಕ್ಸ್ನ ತೊಗೋಬೋದು. ಓಕೆ, ಕೊನೆವರೆಗೂ ನೋಡಿ ಈ ವಿಡಿಯೋನ. ನೆಕ್ಸ್ಟ್, ವೈ ಡಬಲ್ ಡ್ಯಾಶ್ ಪ್ಲಸ್ 2y ಡ್ಯಾಶ್ ಪ್ಲಸ್ ಸೈನ್ y ಈಸ್ ಈಕ್ವಲ್ ಟು 0 ಇದೆ. ಈ ಡಿಫರೆನ್ಷಿಯಲ್ ಇಕ್ವೇಷನಲ್ಲಿ ಇನ್ವಾಲ್ವ್ ಆದಂತಹ ಡೆರಿವೇಟಿವ್ಸ್ ಯಾವ್ಯಾವು ಅಂತಂದರೆ ವೈ ಡಬಲ್ ಡ್ಯಾಶ್ ಮತ್ತು ವೈ ಡ್ಯಾಶ್. ಇದರಲ್ಲಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವುದಿದೆ, ವೈ ಡಬಲ್ ಡ್ಯಾಶ್ ಇದೆ. ಅದಕ್ಕೋಸ್ಕರ ಅದರ ಆರ್ಡರ್ ಏನಾಗಿದೆ 2 ಆಗಿದೆ. ದಟ್ಸ್ ವೈ ಆರ್ಡರ್ ಆಫ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಈಸ್ 2. ಇದನ್ನು ಕ್ಲಿಯರ್ ಆಗಿ ನೋಡಿದ್ವಿ ಅಂದರೆ ವೈ ಡಬಲ್ ಡ್ಯಾಶ್ ಇದೆ, ವೈ ಡ್ಯಾಶ್ ಇದೆ ಮತ್ತು ಸೈನ್ ವೈ ಇದೆ. ಇಲ್ಲೆಲ್ಲೂ ರ್ಯಾಡಿಕಲ್ಸ್ ಆಗಲಿ ಅಂದರೆ ಫ್ರಾಕ್ಷನ್ಸ್ ಆಗಲಿ ಅಥವಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆಫ್ ಡೆರಿವೇಟಿವ್ಸ್ ಆಗಲಿ ಯಾವ ಟರ್ಮೂ ಇಲ್ಲ. ಅದಕ್ಕೋಸ್ಕರ ಇದನ್ನು ನಾವು ಡಿಗ್ರಿನ ಡಿಫೈನ್ ಆಗುತ್ತೆ. ಈ ಡಿಫರೆನ್ಷಿಯಲ್ ಇಕ್ವೇಷನ್ಗೆ ಡಿಗ್ರಿ ಏನಾಗಿರುತ್ತೆ ಅಂದರೆ 1 ಆಗಿರುತ್ತೆ. ಯಾಕೆಂದರೆ ವೈ ಡಬಲ್ ಡ್ಯಾಶಿಗೆ ಪವರ್ ಎಷ್ಟಿದೆ 1 ಇದೆ. ಅದೇ ಥರ ನೆಕ್ಸ್ಟ್ ಕ್ವಶನ್ನ ಅಬ್ಸರ್ವ್ ಮಾಡೋಣ ನೋಡಿ. ವೈ ಡಬಲ್ ಡ್ಯಾಶ್ ಪ್ಲಸ್ ವೈ ಡ್ಯಾಶ್ ಹೋಲ್ ಸ್ಕ್ವೇರ್ ಪ್ಲಸ್ 2y ಈಸ್ ಈಕ್ವಲ್ ಟು 0 ಇದೆ. 2 ಡೆರಿವೇಟಿವ್ಸ್ ಇನ್ವಾಲ್ವ್ ಆಗಿದೆ. ಅದು ಒಂದು ವೈ ಡಬಲ್ ಡ್ಯಾಶು ಮತ್ತು ಒಂದು ವೈ ಡ್ಯಾಶ್. ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ವೈ ಡಬಲ್ ಡ್ಯಾಶ್ ಆಗಿದೆ. ಅದರ ಆರ್ಡರ್ 2 ಆಗಿರೋದ್ರಿಂದ ಆರ್ಡರ್ ಆಫ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಈಸ್ 2. ಓಕೆ, ಡಿಗ್ರಿನ ಫೈಂಡ್ ಔಟ್ ಮಾಡೋದಕ್ಕೆ
ಹೈಯೆಸ್ಟ್ ಪವರ್ ಆಫ್ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಅಂತ ಹೇಳಿದ್ವಿ. ಇದಕ್ಕೆ ಪವರ್ 1 ಇದೆ, ಇದಕ್ಕೆ ಪವರ್ 2 ಇದೆ ಅಂತ ನೀವೇನಾದ್ರು ಡಿಗ್ರಿನ 2 ಅಂತ ಬರೆದ್ರಿ ಅಂದರೆ ತಪ್ಪಾಗುತ್ತೆ. ಯಾಕೆ ಅಂದರೆ ನಾವು ಡಿಗ್ರಿ ಅಂತ ಹೇಳಬೇಕಾದಾಗ ಹೈಯೆಸ್ಟ್ ಪವರ್ ಆಫ್ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಅಂತ ಹೇಳ್ತೀವಿ ಹೊರತು ಬರೀ ಹೈಯೆಸ್ಟ್ ಪವರ್ ಆಫ್ ಎನಿ ಡೆರಿವೇಟಿವ್ ಅಂತ ಹೇಳಿರಲ್ಲ. ಈಗ ಹೈಯೆಸ್ಟ್ ಆರ್ಡರ್ ಅಂತಾರೆ y ಡಬಲ್ ಡ್ಯಾಶ್ನೇ ಇತ್ತು, ಅದಕ್ಕೆ ಪವರ್ 1 ಇತ್ತು. ದಟ್ಸ್ ವೈ ಡಿಗ್ರಿ ಆಫ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ 1. ನೆಕ್ಸ್ಟ್ ಕ್ವಶನ್ ನೋಡಿ, y ಟ್ರಿಪಲ್ ಡ್ಯಾಶ್ ಹೋಲ್ ಪವರ್ 2, y ಡಬಲ್ ಡ್ಯಾಶ್ ಹೋಲ್ ಪವರ್ 3, y ಡ್ಯಾಶ್ ಹೋಲ್ ಪವರ್ 4 plus y power 5 is equal to 0. Clearly this is polynomial in terms of y triple dash, y double dash, y dash. ಸೊ ಆ ಥರ ಇದೆ, ಡಿಗ್ರಿ ಡಿಫೈನ್ ಆಗುತ್ತೆ. ಅದಕ್ಕಿಂತ ಮುಂಚೆ ಆರ್ಡರ್ ಏನಾಗುತ್ತೆ ಅಂತ ನೋಡ್ಬಿಡಿ. y ಟ್ರಿಪಲ್ ಡ್ಯಾಶ್, y ಡಬಲ್ ಡ್ಯಾಶ್, y ಡ್ಯಾಶ್ ಇರೋದ್ರಿಂದ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ y ಟ್ರಿಪಲ್ ಡ್ಯಾಶ್ ಆಗುತ್ತೆ. ಅದರ ಆರ್ಡರ್ 3 ಆಗಿರೋದ್ರಿಂದ ಆರ್ಡರ್ ಆಫ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ 3. Order of this differential equation is 3 and degree of this differential equation is is 2 ಆಗುತ್ತೆ, ನಾಟ್ 5 or 4 or 3. ಯಾಕೆ ಅಂತಂದರೆ ಡಿಗ್ರಿನ ಕನ್ಕ್ಲೂಡ್ ಮಾಡಬೇಕಾದಾಗ ದಯವಿಟ್ಟು ನೆನ್ಪಿಟ್ಟುಕೊಳ್ಳಿ. ಸೊ ಫಸ್ಟ್ ಅದು ಪಾಲಿನಾಮಿಯಲ್ಸ್ ಇನ್ ಟರ್ಮ್ಸ್ ಆಫ್ ಡಿವೈ ಬೈ ಡಿ ಎಕ್ಸ್ ಆರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆ ಅಲ್ವೋ ಅಂತ ಚೆಕ್ ಮಾಡಿ. ಆ ಥರದ ಪ್ರಾಬ್ಲಮ್ಸ್ಗಳನ್ನ ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ಈಸಿಯಾಗಿ ಜಡ್ಜ್ ಮಾಡ್ಬೋದು. ಇದು ಪಾಲಿನಾಮಿಯಲ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಬಂದಿದೆ ಇದನ್ನ, ಅದಕ್ಕೋಸ್ಕರ ಡಿಗ್ರಿ ಡಿಫೈನ್ ಆಗುತ್ತೆ. ಈಗ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ 3 ಇದೆ, ಅದರ ಹೈಯೆಸ್ಟ್ ಪವರ್ ಏನಿದೆ ಅಂತಂದರೆ 2 ಇದೆ. ದಟ್ಸ್ ವೈ ಡಿಗ್ರಿ ಆಫ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ 2. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಎಸ್, 2x square d square y by dx square minus 3 dy by dx plus y is equal to 0. Please pause the video and conclude the answer and comment in the comment box. ಎರಡನ್ನೂ ಅಬ್ಸರ್ವ್ ಮಾಡಿ, ಸೊ ಪಾಸ್ ಮಾಡಿ ಏನಾಗುತ್ತೆ ಅಂತ ನೋಡಿ. ಸೊ ದಯವಿಟ್ಟು ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅಟ್ಲೀಸ್ಟ್ ಅವಾಗ ನಾವೇನು ಅಂದ್ಕೊಳ್ಳೋಣ ಅಂತಾರೆ, ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ಳೋಣ. ಓಕೆ, ಫಸ್ಟ್ ಒನ್ ಏನಿದೆ ನೋಡಿ, 2x square d square y by dx square minus 3 dy by dx plus y is equal to 0 ಇದೆ. ನೀವು ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ಆರ್ಡರ್ ಆಫ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ ಕ್ಲಿಯರ್ಲಿ 2 ಆಗುತ್ತೆ. ಡಿಗ್ರಿನ ಕನ್ಕ್ಲೂಡ್ ಮಾಡೋದಕ್ಕೆ ಹೋದಾಗ ಸೊ ಇದು 1 ಆಗುತ್ತೆ. ಯಾಕೆ? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರಿಗೆ ಪವರ್ 1 ಇದೆ. ಇದನ್ನು ಕೂಡ ಆನ್ಸರ್ ಮಾಡಿದಿರಾ ಅಂತ ಅನ್ಕೊಳ್ತೀನಿ. ಸೊ ಆನ್ಸರ್ ಮಾಡಿದಿರಾ ಅಂತ ಅನ್ಕೊಂಡು ನಾನು ಆನ್ಸರ್ನ ಹೇಳ್ತೀನಿ ನೋಡಿ. ಆರ್ಡರ್ ಆಫ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ 2. ಯಾಕೆ? ಡಿ ವೈ ಬೈ ಡಿ ಎಕ್ಸ್ ಇದೆ, ಡಿ ವೈ ಬೈ ಡಿ ಎಕ್ಸ್ ಇದೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆ. ಇವು ಮೂರನ್ನು ಕಂಪೇರ್ ಮಾಡಿದರೆ ನಮಗೆ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವುದಾಗುತ್ತೆ ಅಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆಗುತ್ತೆ. ದಟ್ಸ್ ವೈ ಆರ್ಡರ್ ಆಫ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ 2. ಈಗ ನಾವು ಡಿಗ್ರಿ ವಿಷಯಕ್ಕೆ ಬಂದಾಗ ಸೊ ಅದರ ಹೈಯೆಸ್ಟ್ ಪವರ್ ಏನಿದೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ಗೆ ಪವರ್ ಏನಿದೆ 1 ಇದೆ. That's why degree of this differential equation is 1. Very simple. Clearly this is polynomial in terms of dy by dx and d square y by dx square. That's why degree is defined. Next question. Okay, these questions are very 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 important. So these are very important. ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಈ ಎಲ್ಲ ಕ್ವಶನ್ಸ್ಗಳನ್ನು ನಾನು ಒಟ್ಟಿಗೆ ಸಾಲ್ವ್ ಮಾಡಿದ್ದೀನಿ. ಈಗ ಈ ಕ್ವಶನ್ ನಾನು ನೋಡಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇದೆ ಪ್ಲಸ್ ಕಾಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0 ಇದೆ. ಕಾಸ್ ಎಕ್ಸ್ ಅಂತ ಬರೆದ್ರೆ ಸೈನ್ ಎಕ್ಸ್ ಅಂತ ಬರೆದ್ರೆ ದಟ್ ಈಸ್ ನಾಟ್ ಪಾಲಿನಾಮಿಯಲ್ ಫಂಕ್ಷನ್. ಈಗ ಎಕ್ಸನ್ನ ಅಂದರೆ ಈಗ ದಟ್ ಫಂಕ್ಷನ್ ಈಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಂತ, ಪಾಲಿನಾಮಿಯಲ್ ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದ್ದಾಗ ಅಲ್ಲಿ ಪ್ಯೂರ್ಲಿ ಎಕ್ಸ್ ಸ್ಕ್ವೇರು, ಎಕ್ಸ್ ಕ್ಯೂಬು ಅಥವಾ ಎಕ್ಸ್ ಟು ದಿ ಪವರ್ ಆಫ್ 5, ಎಕ್ಸ್ ಟು ದಿ ಪವರ್ ಆಫ್ 4 ಟರ್ಮ್ಸ್ ಇರಬೇಕು. ಕಾಸ್ ಎಕ್ಸ್, ಸೈನ್ ಎಕ್ಸ್ ಅಥವಾ ರೂಟ್ ಎಕ್ಸ್ ಅಂತ ಅಥವಾ ಎಕ್ಸ್ ಪವರ್ 1/3 ಅಂತ ಬಂದಿದ್ರೆ ಅವು ಪಾಲಿನಾಮಿಯಲ್ ಫಂಕ್ಷನ್ಸ್ಗಳು ಆಗ್ತಿರ್ಲಿಲ್ಲ. ಹಾಗೆ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಟರ್ಮ್ ಇದೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಟರ್ಮ್ನು ಇದೆ, ಬಟ್ ಅದು ಕಾಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಇದೆ. ಅದನ್ನು ನಾವು ಪಾಲಿನಾಮಿಯಲ್ ಆಗಿ ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಈ ಫಂಕ್ಷನದ ಡಿಗ್ರಿ ಡಿಫೈನ್ ಆಗಲ್ಲ. ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇದನ್ನು ಡಿಗ್ರಿ 2 ಅಂತ ಬರ್ತಾರೆ. ಯಾಕೆ ಡಿಗ್ರಿ 2 ಅಂತ ಬರೀತಾರೆ ಅಂತಂದರೆ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಆರ್ಡರ್ 2 ಅಂತ ಆನ್ಸರ್ ಬರೆದಿರ್ತಾರೆ ಈಸಿಯಾಗಿ. ಬಟ್ ಅದಕ್ಕೆ ಪವರ್ 2 ಇರೋದ್ರಿಂದ ಅದನ್ನು ನೋಡಿ ಡಿಗ್ರಿ 2 ಅಂತ ಹೇಳ್ಬಿಡ್ತಾರೆ. ಈ ಟರ್ಮನ್ನು ನೋಡೋದೇ ಇಲ್ಲ. ಪ್ಲೀಸ್ ಯು ಪೀಪಲ್, ನಾನು ಯಾಕೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳಿದೆ ಅಂತಂದರೆ ಇದೇ ರೀಸನ್ಗೋಸ್ಕರ. ಇಲ್ಲಿರುವಂಥ 4 ಪ್ರಾಬ್ಲಮ್ಸ್ಗಳನ್ನ ನೀವು ಕರೆಕ್ಟಾಗಿ ವರ್ಕೌಟ್ ಮಾಡ್ಕೊಂಡು ಹೋಗಿ, ಯಾವುದನ್ನು ಬಿಡೋದಕ್ಕೆ ಹೋಗಬೇಡಿ. ಈಗ ನೆಕ್ಸ್ಟ್ ಪ್ರಾಬ್ಲಮಿಗೆ ಜಂಪ್ ಆಗಿ, ಸೊ ಡಿ ಟು ದಿ ಪವರ್ ಆಫ್ 4y ಬೈ ಡಿ ಎಕ್ಸ್ ಟು ದಿ ಪವರ್ ಆಫ್ 4 ಪ್ಲಸ್ ಸೈನ್ ಆಫ್ y ಟ್ರಿಪಲ್ ಡ್ಯಾಶ್ ಅಂತ ಇದೆ. ಸೈನ್ ಆಫ್ y ಟ್ರಿಪಲ್ ಡ್ಯಾಶ್.
ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದರೆ ಆರ್ಡರ್ 4 ಆಗುತ್ತೆ. ಯಾಕೆ ಡಿ ಟು ದಿ ಪವರ್ ಆಫ್ 4y ಬೈ ಡಿ ಎಕ್ಸ್ ಟು ದಿ ಪವರ್ ಆಫ್ 4 ಇದೆ, 4 ಆಗುತ್ತೆ. ಡಿಗ್ರಿ 1 ಅಂತ ಕನ್ಕ್ಲೂಡ್ ಮಾಡೋರು ಜಾಸ್ತಿ ಜನ ಇರ್ತಾರೆ. ನೀವು ಆ ಜನರಲ್ಲಿ ಅಥವಾ ಆ ಸ್ಟೂಡೆಂಟ್ಸಲ್ಲಿ ನೀವು ಒಬ್ಬರಾಗೋದಕ್ಕೆ ಹೋಗಬೇಡಿ. ಯಾಕೆಂದರೆ ಈ ಫಂಕ್ಷನ್, ಈ ಡಿಫ್ರೆನ್ಷಿಯಲ್ ಇಕ್ವೇಷನ್ಗೆ ಡಿಗ್ರಿ ನಾಟ್ ಡಿಫೈನ್ಡ್ ಆಗುತ್ತೆ ಬಿಕಾಸ್ ಆಫ್ ದ ಟರ್ಮ್ ಸೈನ್ ಆಫ್ ವೈ ಟ್ರಿಪಲ್ ಡ್ಯಾಶ್. ಬಿಕಾಸ್ ಯಾಕೆ ಅಂತಾರೆ, ಈ ಡಿಫ್ರೆನ್ಷಿಯಲ್ ಇಕ್ವೇಷನ್ ನಮಗೆ ಪಾಲಿನಾಮಿಯಲ್ಸ್ ಆಫ್ ವೈ ಟ್ರಿಪಲ್ ಡ್ಯಾಶ್ ಅಥವಾ ವೈ ಡಿ ಟು ದಿ ಪವರ್ ಆಫ್ 4y ಬೈ ಡಿ ಎಕ್ಸ್ ಟು ದಿ ಪವರ್ ಆಫ್ 4 ಆಗಿ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಈ ಡಿಫ್ರೆನ್ಷಿಯಲ್ ಇಕ್ವೇಷನ್ಗೆ ಡಿಗ್ರಿ ಏನಾಗುತ್ತೆ, ನಾಟ್ ಡಿಫೈನ್ಡ್ ಆಗುತ್ತೆ. ಎಸ್, ಡಿಗ್ರಿ ಆಫ್ ದಿಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಈಸ್ ನಾಟ್ ಡಿಫೈನ್ಡ್. ಎಸ್, ಸಿ ದ ನೆಕ್ಸ್ಟ್ ಕ್ವಶನ್. ವೈ ಟ್ರಿಪಲ್ ಡ್ಯಾಶ್ ಪ್ಲಸ್ ವೈ ಸ್ಕ್ವೇರ್ plus e power y dash. This is e power y dash. Yes, order ಏನಾಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಆರ್ಡರ್ ಈಸ್ 3 ಬಿಕಾಸ್ ಆಫ್ ದ ಟರ್ಮ್ y ಟ್ರಿಪಲ್ ಡ್ಯಾಶ್. ನಾನು ಮತ್ತೆ ಹೇಳ್ತಿದ್ದೀನಿ, ಡಿಗ್ರಿನ ಮತ್ತೆ ಈ ಕ್ವಶನ್ಗೂ ಕೂಡ ಎಷ್ಟೊಂದು ಸ್ಟೂಡೆಂಟ್ಸು ತಪ್ಪಾಗಿ ಬರೆದ್ಬಿಡ್ತಾರೆ. 1 ಅಂತ ಬರೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಅವರು ವೈ ಟ್ರಿಪಲ್ ಡ್ಯಾಶಿಗೆ ಪವರ್ ಎಷ್ಟಿದೆ ಅಂತ ನೋಡ್ಬಿಡ್ತಾರೆ ಅಷ್ಟೇ. ಉಳಿದಿದ್ದು ಈ ಥರದ ಟರ್ಮನ್ನು ಅಬ್ಸರ್ವ್ ಮಾಡಲ್ಲ. ಸೈನ್ ಆಫ್ ಡಿವೈ ಬೈ ಡಿ ಎಕ್ಸ್ ಬಂದಾಗ, ಕಾಸ್ ಆಫ್ ಡಿವೈ ಬೈ ಡಿ ಎಕ್ಸ್ ಬಂದಾಗ, ಅಥವಾ ಇ ಪವರ್ ಡಿವೈ ಬೈ ಡಿ ಎಕ್ಸ್ ಬಂದಾಗ ಡಿಗ್ರಿ ನಾಟ್ ಡಿಫೈನ್ಡ್ ಆಗಿರುತ್ತೆ. ಹಂಗಾರೆ ಈ ಪ್ರಾಬ್ಲಮ್ಗೆ ಡಿಗ್ರಿ ಏನಾಗಿರುತ್ತೆ, ನಾಟ್ ಡಿಫೈನ್ಡ್. ಡಿಗ್ರಿ ನಾಟ್ ಡಿಫೈನ್ಡ್. ಇದೇ ಥರದ ನೆಕ್ಸ್ಟ್ ಪ್ರಾಬ್ಲಮ್ನು ನೀವೇ ಜಡ್ಜ್ ಮಾಡಿ ದಯವಿಟ್ಟು ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ಕಮೆಂಟ್ ಮಾಡಿ. ಓಕೆ, ಸೊ ನೀವು ಈ ವಿಡಿಯೋನ ಪಾಸ್ ಮಾಡಿ ಆನ್ಸರ್ನ ಕಮೆಂಟ್ ಮಾಡಿದಿರ ಅಂತ ಅಂದ್ಕೊಂಡು ನಾನು ಇದಕ್ಕೆ ಆನ್ಸರ್ ಬರಿತೀನಿ. ಆರ್ಡರ್ ಏನಾಗಿರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಆರ್ಡರ್ ಈಸ್ 2, ಡಿಗ್ರಿ ಈಸ್ 3 ಅಂತ ಡಿಫೈನ್ ಮಾಡುವಂಥವ್ರು ಅಥವಾ ಹೇಳುವಂಥವ್ರು ಬರುವಂತಹ ಸ್ಟೂಡೆಂಟ್ಸೇ ಜಾಸ್ತಿ ಇರ್ತಾರೆ. ನೀವು ಆ ಸ್ಟೂಡೆಂಟಲ್ಲಿ ಒಬ್ಬರಾಗೋದಕ್ಕೆ ಹೋಗಬೇಡಿ. ಈ ಫಂಕ್ಷನ್ಗೆ ಈ ಡಿಫ್ರೆನ್ಷಿಯಲ್ ಇಕ್ವೇಷನ್ಗೆ ಡಿಗ್ರಿ ಏನಾಗಿರುತ್ತೆ ಅಂತಾರೆ, ನಾಟ್ ಡಿಫೈನ್ಡ್ ಆಗಿರುತ್ತೆ. ಯಾಕೆ ಅಂತಾರೆ, ಬಿಕಾಸ್ ಆಫ್ ದ ಟರ್ಮ್ ಸೈನ್ ಆಫ್ ಡಿವೈ ಬೈ ಡಿ ಎಕ್ಸ್. ಸೈನ್ ಆಫ್ ಡಿವೈ ಬೈ ಡಿ ಎಕ್ಸ್ ಅನ್ನೋ ಟರ್ಮ್ ಬಂದಿರೋದ್ರಿಂದ ಇದು ಪಾಲಿನಾಮಿಯಲ್ ಇನ್ ಟರ್ಮ್ಸ್ ಆಫ್ ಡಿವೈ ಬೈ ಡಿ ಎಕ್ಸ್ ಅಥವಾ ಡಿ ಸ್ಕ್ವೇರ್ ವೈ ಡಿ ಎಕ್ಸ್ ಸ್ಕ್ವೇರ್ ಆಗಿಲ್ಲ. ಅದಕ್ಕೋಸ್ಕರ ಈ ಡಿಫ್ರೆನ್ಷಿಯಲ್ ಇಕ್ವೇಷನ್ ಡಿಗ್ರಿ ಏನಾಗಿರುತ್ತೆ, ನಾಟ್ ಡಿಫೈನ್ಡ್ ಆಗಿರುತ್ತೆ. ಓಕೆ, ಲಾಸ್ಟ್ ಕ್ವಶನ್ ನೋಡಿ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊಳ್ಳುವಂಥ ಕ್ವಶನ್ನು ಇದೆ. ಇಷ್ಟೊತ್ತು ಡಿಗ್ರಿ ನಾಟ್ ಡಿಫೈನ್ಡ್ ಯಾಕೆ ಆಗುತ್ತೆ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡವರು ಕೂಡ ಇದನ್ನು ಸ್ವಲ್ಪ ಮಿಸ್ಟೇಕ್ ಮಾಡಿಬಿಡ್ತಾರೆ. ಸರ್, ನೀವು ಹೇಳಿದ್ರಿ ಸೈನ್ ಆಫ್ ಡಿವೈ ಬೈ ಡಿ ಎಕ್ಸ್ ಬಂದರೆ ಅಥವಾ ಕಾಸ್ ಆಫ್ ಡಿವೈ ಬೈ ಡಿ ಎಕ್ಸ್ ಬಂದರೆ ಡಿಗ್ರಿ ನಾಟ್ ಡಿಫೈನ್ಡ್ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ನಾವು ಇದು ಸೈನ್ ಆಫ್ ವೈ ಬಂದಿತ್ತು, ನಾವು ಡಿಗ್ರಿ ನಾಟ್ ಡಿಫೈನ್ಡ್ ಅಂತ ಬಂದ್ವಿ ಅನ್ನೋವಂಥವ್ರು ಜಾಸ್ತಿ ಸ್ಟೂಡೆಂಟ್ಸ್ ಸಿಗ್ತಾರೆ. ನೀವು ಅವರೊಬ್ಬರು ಆಗಬೇಡಿ. ಯೂಶಲಿ ಸೈನ್ ಆಫ್ ವೈ ಬಂದರೆ ಅದು ಡೆರಿವೇಟಿವ್ ಆಗಿತ್ತು ಅಂತಂದರೆ ಮಾತ್ರ ಡಿಗ್ರಿ ನಾಟ್ ಡಿಫೈನ್ಡ್ ಆಗುವಂಥ ಚಾನ್ಸ್ ಇರುತ್ತೆ. ಅದು ವೈ ಅನ್ನೋದು ಡೆರಿವೇಟಿವ್ ಅಲ್ಲ. ಸೊ ಇದು ಪಾಲಿನಾಮಿಯಲ್ ಇನ್ ಟರ್ಮ್ಸ್ ಆಫ್ ವೈ ಡಬಲ್ ಡ್ಯಾಶ್ ಇದೆ. ಅದಕ್ಕೋಸ್ಕರ ಇದರ ಫಂಕ್ಷನ್ ಈ ಡಿಫ್ರೆನ್ಷಿಯಲ್ ಇಕ್ವೇಷನ್ ಡಿಗ್ರಿ ಡಿಫೈನ್ ಆಗುತ್ತೆ. ಆರ್ಡರ್ ಏನಾಗುತ್ತೆ ಅಂತ ನೋಡಿ. ಆರ್ಡರ್ ಆಫ್ ದಿಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಈಸ್ 2, ಡಿಗ್ರಿ ಆಫ್ ದಿಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಈಸ್ 1. ಯಾಕೆ, ವೈ ಡಬಲ್ ಡ್ಯಾಶಿಗೆ ಪವರ್ ಏನಿದೆ, 1 ಇದೆ. ಬಟ್ ಇದನ್ನು ಇನ್ನೊಂದು ರೀತಿಯಿಂದ ಕನ್ಫ್ಯೂಸ್ ಮಾಡ್ಕೊಳ್ಳುವಂಥ ಹುಡುಗರು ಇದಕ್ಕೆ ಡಿಗ್ರಿ ನಾಟ್ ಡಿಫೈನ್ಡ್ ಅಂತ ಬರೆದ್ಬಿಡ್ತಾರೆ ಅವಸರದಲ್ಲಿ. ಸೊ ಆ ಥರ ನೀವು ಆಗೋದಕ್ಕೆ ಹೋಗಬೇಡಿ. ಸೊ ಒಂದು ವೇಳೆ ಈ ವಿಡಿಯೋ ಏನಾದರೂ ನಿಮ್ಗೆ ಲೈಕ್ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಾನ್ಸೆಪ್ಟೊಂದಿಗೆ ಮತ್ತು ಈ ಪಾಸಿಂಗ್ ಪ್ಯಾಕೇಜ್ ಸೀರೀಸನ್ನು ಕಂಟಿನ್ಯೂ ಮಾಡಿರ್ತೀನಿ. ಸೊ ಅಥವಾ ನಿಮ್ಗೆ ಯಾವುದಾದ್ರೂ ಕಾನ್ಸೆಪ್ಟು ಡಿಫಿಕಲ್ಟ್ ಇತ್ತು ಅಥವಾ ನಿಮಗೆ ಕಷ್ಟ ಆಗುತ್ತೆ ಅನ್ನುವಂತಹ ಟಾಪಿಕ್ಸ್ಗಳಿದ್ದರೆ ನಮಗೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರಿ. ಆ ಟಾಪಿಕನ್ನೇ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್.